ಅಗೇನ್ ಮದ್ದೂರು ಗಲಭೆ ಕೇಸ್ ವಿಚಾರಕ್ಕೆ ಬರೋಣ. ಈಗ ಈ ಗಲಭೆ ವಿಚಾರ ಸಂಬಂಧ ಅಥವಾ ಉದ್ವಿಗ್ನ ವಿಚಾರ ಸಂಬಂಧ ಉಸ್ತುವಾರಿಗಳಾದಂತಹ ಸಚಿವ ಚೆಲುವರಾಯಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇದು ಪ್ರೀ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳಿದ. ಪೂರ್ವ ನಿಯೋಜಿತ ಇದು ಅಂದ್ರೆ ಇದರ ಹಿಂದೆ ಬಿಜೆಪಿ ಕೈವಾಡ ಇದೆ, ಬಿಜೆಪಿಯ ಕುಮ್ಮಕ್ಕಿದೆ ಹೀಗಂತಂದ್ರು ಉಸ್ತುವಾರಿಗಳು. ನನಗೆ ನಿನ್ನೆ ಎಲ್ಲ ಕಾಮಾಗಿ ನಡೆಯುವಂತ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ, ಅದು ಎಲ್ಲಿಂದ ಕಲ್ಲು ಬತ್ತು ಅಂತ ಗೊತ್ತಾಗಿಲ್ಲ. 2 ಕಲ್ಲನ್ನ ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ. ಅದಾದ್ಮೇಲೆ ತಕ್ಷಣ FIR ನ ದಾಖಲಿಸ್ಕೊಂಡು 21 ಜನ ಮುಸ್ಲಿಂನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೊರಗಡೆಯವರು 1-2-3 ಜನ ಇರ್ಬಹುದು ಅಂತ ಸಂಕೇತ ಆಗಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮಸೀದಿ ಕಡೆಯಿಂದ ಬಂತು ಅನ್ನೋದಷ್ಟೇ ಮಾಹಿತಿ ಇದೆ. ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ, ಅವ್ರು ಯಾವುದೇ ಸಮಾಜ ಆಗಲಿ ಈ ಘಟನೆಗೆ ಕಾರಣಕ್ಕಂತ ಅದನ್ನ 100ಕ್ಕೆ 100ರಷ್ಟು ಪೂರ್ವ ನಿಯೋಜಿತ. ಇದಕ್ಕೆ ಇಲ್ಲೇ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ. ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಪಾಂಡವಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಹೂಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗ್ಲೂ ನಿಮ್ಗೆಲ್ಲ ಗೊತ್ತಿದೆ. ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನ ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ. ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆತರ ನಡೆದಿಲ್ಲ. ಬಹುಶಃ ಇಲ್ಲಿ ಯಾವ್ದು ಆತರ ಘಟನೆ ಇಲ್ಲ ಆದ್ರೂ ಮೀಟಿಂಗ್ ಮಾಡಿ ಎಲ್ಲಾ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಎಲ್ಲಾ ಬಂದೋಬಸ್ತ್ ಮಾಡಿದ್ರು 1-2 ಕಲ್ಲು ದೂರ ಆಗಿರ್ತಕ್ಕಂಥ